ಚಾಮರಾಜನಗರ ಹನೂರು ಎನ್ಕೌಂಟರ್ ಕೇಸ್ ಏನಿದೆಯಲ್ಲ ಆ ಒಂದು ಪ್ರಕರಣ ಇದೀಗ ಮತ್ತೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಅರಣ್ಯ ಅಧಿಕಾರಿಗಳು ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ರಿಲೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಸು ಕಳೆದೋಗಿದೆ, ಹಾಗಾಗಿ ಅರಣ್ಯದ ಒಳಗಡೆ ಹೋಗ್ಬಿಟ್ಟಿದೆ, ಅದನ್ನ ನಾವು ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ವಿ ಅಂತ ಹೇಳಿ ಸಬೂಬನ್ನ ಕೊಟ್ಟಿದ್ರು. ಆದರೆ ಇಲ್ಲಿ ಟ್ವಿಸ್ಟ್ ಬೇರೆಯೇ ಹೇಳ್ತಾ ಇದೆ. ಏನದು ಟ್ವಿಸ್ಟ್? ಬರ್ತಾ ಇದೆ, ಡೀಟೇಲ್ಸ್ ನೋಡ್ತಾ ಹೋಗೋಣ ಬನ್ನಿ. ಚಾಮರಾಜನಗರ ಹನೂರು ಎನ್ಕೌಂಟರ್ ಪ್ರಕರಣ ಇದೀಗ ತಿರುವನ್ನ ಪಡೆದುಕೊಳ್ತಾ ಇದೆ. ಮೂವರು ಬೇಟೆಗಾರರ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಕಾಡಿಗೆ ಮೂವರು ಬೇಟೆಗೆ ಹೋಗಿದ್ದಂತಹ ಸಾಕ್ಷ್ಯವನ್ನ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ. ಬ್ಯಾಗ್, ಮಾಂಸದ ಫೋಟೋ, ಅಡುಗೆಯ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಮಾಂಸದಲ್ಲಿ ಬೇಟೆಗಾರರ ಗುಂಡೇಟಿನ ಗುರುತು ಕೂಡ ಪತ್ತೆಯಾಗಿದೆ. ಎಲ್ಲ ಸಾಕ್ಷ್ಯಗಳ ಬಿಡುಗಡೆ ಮಾಡಿದೆ ಅರಣ್ಯ ಇಲಾಖೆ. ಇವರು ಏನೆಲ್ಲ ರೀಸನ್ ಕೊಡ್ತಾ ಇದ್ರಲ್ವ, ನಾವು ಬೇಟೆ ಆಡೋದಕ್ಕೆ ಹೋಗಿರಲಿಲ್ಲ ಅಂತ ಏನು ರೀಸನ್ ಕೊಡ್ತಾ ಇದ್ರು, ಆ ಬೇಟೆ ಆಡಿದಂತಹ ಮಾಂಸವನ್ನ ಇವರು ತಿನ್ನಬೇಕು ಅಂತ ಹೇಳಿ ಅಡುಗೆಯನ್ನ ತಯಾರಿ ಮಾಡ್ತಾ ಇದ್ದಂತಹ ಒಂದಷ್ಟು ಫುಟೇಜ್ಗಳನ್ನು ಇದೀಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ. ಈ ಬೇಟೆ ಆಡೋದಕ್ಕೆ ನಾವು ಬಂದಿರಲಿಲ್ಲ, ನಾವು ಹೋಗ್ತಾ ಇದ್ದಿದ್ದು ಹಸು ಒಳಗಡೆ ಹೋಗ್ಬಿಟ್ಟಿದೆ, ಅರಣ್ಯ ಒಳಗಡೆ, ಹಾಗಾಗಿ ನಾವು ಅದನ್ನು ಕರ್ಕೊಂಡು ಹೋಗೋಕ್ಕೆ, ವಾಪಸ್ ಅಟ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ ಅಂತ ಅವರ ಕುಟುಂಬಸ್ಥರು ಸಬೂಬನ್ನು ಕೂಡ ಕೊಟ್ಟಿದ್ರು. ಆದರೆ ಈ ಅಧಿಕಾರಿಗಳು ಬೇರೆಯದ್ದೇ ರೀಸನ್ನನ್ನು ಕೊಡ್ತಾ ಇದ್ರು. ಅವರು ಹೋಗಿದ್ದಿದ್ದು ಅರಣ್ಯದ ಒಳಗಡೆ ಬೇಟೆ ಆಡೋದಕ್ಕೆ ಅಂತ ಹೇಳಿ, ಬೇಟೆ ಆಡಿದ್ದೂ ಅಲ್ಲದೆ ಆ ಮಾಂಸವನ್ನ ಇವರು ಆರೋಗ್ಯದ ರೂಪದಲ್ಲಿ ಸೇವನೆ ಮಾಡೋದಕ್ಕೆ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ರು. ಅಡುಗೆಗೆ ಬೇಕಾದಂತಹ ಸಾಮಗ್ರಿಗಳನ್ನ ಇವರೆಲ್ಲರೂ ಕೂಡ ತೆಗೆದುಕೊಂಡು ಬಂದಿದ್ರು ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಯಾವ ಮಾಂಸವನ್ನ ಅವರು ಅಡುಗೆ ಮಾಡೋದಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ರು ಆ ಮಾಂಸದ ಮೇಲೆ ಗುಂಡೇಟು ಬಿದ್ದಿರುವಂತಹ ದಾಖಲೆಯನ್ನು ಕೂಡ ಅಧಿಕಾರಿಗಳು ರಿಲೀಸ್ ಮಾಡಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿ ಬಂದಿತ್ತು. ಅಮಾಯಕರ ಮೇಲೆ ಈ ರೀತಿಯಾಗಿ ಗುಂಡೇಟನ್ನ ಹೊಡೆದು ಆ ಮೂವರ ಸಾವಿಗೆ ಕಾರಣರಾಗಿದ್ದಾರೆ ಅಂತ ಏನು ಹೇಳ್ತಾ ಇದ್ರು, ಅದಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲ ಸಾಕ್ಷಿಗಳನ್ನ ರಿಲೀಸ್ ಮಾಡೋದ್ರ ಮುಖಾಂತರ ಬೇಟೆಯಾಡೋದಕ್ಕೆ ಬಂದಿದ್ರು ಈ ಮೂವರು ಅನ್ನೋದನ್ನ ಸಾಬೀತುಪಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ.